ರಿವ್ಯೂ ಮತ್ತು ಕ್ರಿಟಿಸಮ್ ಅಂದರೆ ವಿಮರ್ಶೆ ಮತ್ತು ಟೀಕೆ ಇವುಗಳಿಗಿರುವಂಥ ವ್ಯತ್ಯಾಸ ಏನು ನೋಡೋಣ. ಕ್ರಿಟಿಕಲ್ ಅಸೆಸ್ಮೆಂಟ್ ಅಂದರೆ ಟೀಕೆ ಮುಖಾಂತರ ಒಂದು ಮೌಲ್ಯಮಾಪನ ಮಾಡುವಂಥದ್ದು. ಅದು ಬುಕ್ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕಲಾ ಪ್ರಕಾರ ಆಗಿರ್ಬೋದು. ಸೊ ಇದನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಎಕ್ಸ್ಪರ್ಟ್ ಮಾಡ್ತಾನೆ, ಒಬ್ಬ ತಜ್ಞ ಮಾಡ್ತಾನೆ. ಆ ಒಂದು ಆರ್ಟ್ ಫಾರ್ಮ್ನಲ್ಲಿ ನುರಿತವರು ಮಾಡ್ತಾರೆ. ರಿವ್ಯೂ ಹಾಗಲ್ಲ. ರಿವ್ಯೂವನ್ನು ಯಾರು, ನಾವು ನೀವು ಕೂಡ ಮಾಡ್ಬೋದು. ಅಂದರೆ ಲೇಮನ್ ಅಂತ ನಾವು ಹೇಳ್ತೇವಲ್ಲ, ರಿವ್ಯೂ ರೆಫರ್ಸ್ ಟು ಎ ಫಾರ್ಮ್ ಆಫ್ ಅಸೆಸ್ಮೆಂಟ್ ಬೈ ಎ ಲೇಮನ್. ಲೇಮನ್ ಅಂದರೆ ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದು ರಿವ್ಯೂವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಬರೀಲಿಕ್ಕೆ ಸಾಧ್ಯ ಇದೆ. ರಿವ್ಯೂ ಈಸ್ ಎ ಸಬ್ಜೆಕ್ಟಿವ್ ಒಪಿನಿಯನ್ ಆಗಿರುತ್ತದೆ. ಅಂದರೆ ವಿಷಯಾತ್ಮಕ ಆದ ಒಂದು ಅಭಿಪ್ರಾಯವಾಗಿರ್ತದೆ ಆಫ್ ಎ ವರ್ಕ್. ಒಂದು ವರ್ಕ್ನ ಸಬ್ಜೆಕ್ಟಿವ್ ಒಪಿನಿಯನ್ ಆಗಿರ್ತದೆ. ವೈಲ್ ಕ್ರಿಟಿಸಮ್ ಈಸ್ ರಿಟನ್ ಕನ್ಸಿಡರಿಂಗ್ ದ ಟೆಕ್ನಿಕಲ್ ಕಾಂಪ್ರಿಹೆನ್ಷನ್ಸ್. ಅಂದರೆ ತಾಂತ್ರಿಕವಾದಂಥ ಗ್ರಹಿಕೆಗಳೇನಿದೆ ಅದೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಯಾವುದು ಕ್ರಿಟಿಸಮನ್ನು ಬರೀತೇವೆ. ಹೆಚ್ಚಾಗಿ ಎಕ್ಸ್ಪರ್ಟ್ಗಳು ಬರೀತಾರೆ. ಕ್ರಿಟಿಕಲ್ ಅಸೆಸ್ಮೆಂಟ್ ಅಂತ ನಾವು ಹೇಳ್ತೇವೆ ಯಾವುದನ್ನು ಅಂತ ಹೇಳಿದ್ರೆ ಕ್ರಿಟಿಸಮನ್ನು. ಯಾಕೆಂತ ಹೇಳಿದ್ರೆ ಅಲ್ಲಿ ನಾವು ಟೀಕೆಯ ಮುಖಾಂತರವೇ ನಾವು ಮೌಲ್ಯಮಾಪನ, ಒಂದು ಕೆಲಸದ ಮೌಲ್ಯಮಾಪನವನ್ನು ಮಾಡ್ತೇವೆ. ದೇ ಆರ್ ಮೋರ್ ಟೆಕ್ನಿಕಲ್ ಆ್ಯಂಡ್ ಆಬ್ಜೆಕ್ಟಿವ್. ತುಂಬ ಟೆಕ್ನಿಕಲ್ ಆಗಿ ತಾಂತ್ರಿಕವಾದ ಅಂಶಗಳನ್ನು ಒಳಗೊಂಡಿರ್ತವೆ ಮತ್ತು ಆಬ್ಜೆಕ್ಟಿವ್ ಆಗಿರ್ತವೆ. ಅಂದರೆ ನಮ್ಮ ಉದ್ದೇಶಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ದ್ಯಾನ್ ದ ಸಬ್ಜೆಕ್ಟ್. ವಸ್ತುವಿಗಿಂತ ಉದ್ದೇಶಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಆ ಬುಕ್ ಯಾವುದರ ಬಗ್ಗೆ ಬರೆದಿದೆ ಅದಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತೇವೆ ಹೊರತು ಆ ಬುಕ್ಕಿಗೆ ಜಾಸ್ತಿ ಮಹತ್ವವನ್ನು ಕಂಪ್ಯಾರಿಟಿವ್ಲಿ ಕೊಡೋದಿಲ್ಲ. ಹೆಚ್ಚು ತುಲನಾತ್ಮಕವಾದ ಅಧ್ಯಯನ ಅದಾಗಿರ್ತದೆ. ಎ ಕ್ರಿಟಿಕ್ ಮೇ ಫೋಕಸ್ ಆನ್ ಲಿಟರರಿ ಟೆಕ್ನಿಕ್ ಯೂಸ್ಡ್ ಬೈ ದ ರೈಟರ್. ನಾವು ಕ್ರಿಟಿಸಮ್ನಲ್ಲಿ, ಟೀಕೆಯಲ್ಲಿ ಯಾವ ರೀತಿಯ ಸಾಹಿತ್ಯದ ತಂತ್ರಗಳನ್ನು ಒಬ್ಬ ಬರಹಗಾರ ಬಳಸಿದ್ದಾನೆ ಇದರ ಬಗ್ಗೆ ಕೂಡ ಹೆಚ್ಚು ಮಹತ್ವವನ್ನು ಕೊಡ್ಬೋದು. ಅದರ ಬಗ್ಗೆ ಕೂಡ ಬೆಳಕನ್ನು ಚೆಲ್ಬೋದು. ಇಟ್ ಮೇ ಬಿ ಮಚ್ ಮೋರ್ ಡೆಪ್ತ್. ತುಂಬ ಆಳವಾಗಿರ್ಬೋದು. ನಾವು ಯಾವುದರ ಬಗ್ಗೆ ಒಂದು ಬರೆಯುವಾಗ ಟೀಕೆಯಲ್ಲಿ ನಾವು ಹೆಚ್ಚಿನ ಆಳವನ್ನು ಇರ್ಬೋದು. ಈಗಾಗಲೇ ಹೇಳಿದ ಹಾಗೆ ಒಬ್ಬ ಎಕ್ಸ್ಪರ್ಟ್ ಅದನ್ನು ಬರೀತಾನೆ. ಸೊ ಈಸ್ ಕೇಪೇಬಲ್ ಆಫ್ ಡೂಯಿಂಗ್ ದ್ಯಾಟ್ ವರ್ಕ್. ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಅವನಿಗೆ ಸಾಧ್ಯತೆ ಇದೆ. ಮತ್ತು ಪ್ರೊಫೆಷನಲ್ ದ್ಯಾನ್ ರಿವ್ಯೂ. ಹೆಚ್ಚು ವೃತ್ತಿಪರತೆಯನ್ನು ನಾವು ಟೀಕೆಯಲ್ಲಿ ಕಾಣ್ಬೋದು. ಯಾವುದಕ್ಕಿಂತ ವಿಮರ್ಶೆಗಿಂತ ಕಂಪ್ಯಾರಿಟಿವ್ಲಿ ನಾವು ಪ್ರೊಫೆಷನಲಿಸಮ್ ಯಾವುದರಲ್ಲಿರ್ತದೆ, ಟೀಕೆಯಲ್ಲಿರ್ತದೆ ದ್ಯಾನ್ ವಿಮರ್ಶೆಗಿಂತ. ಇಟ್ ಇಸ್ ನಾಟ್ ಓನ್ಲಿ ಅಪ್ರಿಷಿಯೇಟ್ಸ್ ದ ಎಫರ್ಟ್ ಬಟ್ ಆಲ್ಸೋ ಹೈಲೈಟ್ಸ್ ವಾಟ್ ಹಿ ನೀಡ್ಸ್ ಟು ಇಂಪ್ರೂವ್. ಈ ಟೀಕೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಒಬ್ಬ ಬರಹಗಾರ ಆಗಿರ್ಬೋದು, ಅಥವಾ ನಿರ್ದೇಶಕ ಆಗಿರ್ಬೋದು, ಅಥವಾ ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಅವನ ಕೆಲಸವನ್ನು ಹೊಗಳೋದರ ಜೊತೆಗೆ ಅದರಲ್ಲಿರುವಂಥ ವಿಷಯಗಳನ್ನು ಹೈಲೈಟ್ ಮಾಡ್ತದೆ, ಒಳ್ಳೆಯ ವಿಷಯಗಳನ್ನು ಹೈಲೈಟ್ ಮಾಡ್ತದೆ. ಮತ್ತು ಯಾವ ವಿಷಯಗಳಲ್ಲಿ ಅವನು ಇಂಪ್ರೂವ್ ಆಗ್ಬೋದು, ಯಾವ ವಿಷಯದಲ್ಲಿ ಅವರ ಪರ್ಫಾರ್ಮೆನ್ಸ್ ಪುವರ್ ಇದೆ, ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನುವಂಥ ಸಜೆಷನನ್ನು ಕೂಡ ಈ ಟೀಕೆಯಲ್ಲಿ ಒಬ್ಬ ಟೀಕಾಕಾರ ಕೊಡ್ತಾನೆ. ಸೊ ಟೀಕೆ ಒಂದು ಕಹಿಯಾದರೂ ಕೂಡ ಅದು ಮದ್ದಿನ ಥರ. ಅಂದರೆ ಅವನಿಗೆ ಸಾಹಿತಿಗೆ ಅಥವಾ ಬರಹಗಾರನಿಗೆ ಅಥವಾ ಒಬ್ಬ ಕಲಾಕಾರನಿಗೆ ಅದು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ತನ್ನನ್ನು ತಾನು ಬೆಳೆಸ್ಕೊಳ್ಳಿಕ್ಕೆ ತನ್ನ ಆರ್ಟ್ ಫಾರ್ಮನ್ನು ಅದು ಸಹಾಯ ಮಾಡ್ತದೆ. ರಿವ್ಯೂ ಆ್ಯಂಡ್ ಕ್ರಿಟಿಸಮ್ ಮತ್ತಷ್ಟು ವ್ಯತ್ಯಾಸಗಳನ್ನು ನೋಡ್ತಾ ಹೋದರೆ, ಕ್ರಿಟಿಕಲ್ ಕಮೆಂಟರಿ ವಿಮರ್ಶಾತ್ಮಕ ವ್ಯಾಖ್ಯಾನ ಅಂತ ಹೇಳ್ತೇವೆ. ಆನ್ ಟೆಕ್ನಿಕ್ಸ್ ಇನ್ಕ್ಲೂಡ್. ತಾಂತ್ರಿಕವಾಗಿ ನಾವು ವಿಮರ್ಶಾತ್ಮಕ ವ್ಯಾಖ್ಯಾನವನ್ನು ಮಾಡ್ತೇವೆ. ಯಾವುದರಲ್ಲಿ ಅಂತ ಹೇಳಿದರೆ ಕ್ರಿಟಿಸಮ್ನಲ್ಲಿ ಅದು ಏನೆಲ್ಲ ಇನ್ಕ್ಲೂಡ್ ಆಗ್ತದೆ ಅಂತ, ಯಾವುದರೆಲ್ಲ ಸೇರ್ತದೆ ಅಂತ ಹೇಳಿದರೆ ಥೀಸಿಸ್ ಆ್ಯಂಡ್ ಮೇಜರ್ ಆರ್ಗ್ಯುಮೆಂಟ್ಸ್. ಅದು ಯಾವುದರ ಬಗ್ಗೆ ಬರೆದಿದ್ದಾರೆ, ಬುಕ್ ಅಥವಾ ಒಂದು ಆರ್ಟಿಕಲ್, ಅದರ ಮೇಜರ್ ಆರ್ಗ್ಯುಮೆಂಟ್ಗಳನ್ನು, ಅದರ ಮೇಜರ್ ಆದ ಯಾವುದಾದ್ರೂ ಅಧ್ಯಾಯಗಳನ್ನು ಅದು ಒಳಗೊಳ್ತದೆ. ಅದರಲ್ಲಿರುವಂಥ ಸಂಭಾಷಣೆಗಳಿರ್ಬೋದು ಅಥವಾ ಬೇರೆ ರೀತಿಯ ಸಾಹಿತ್ಯಿಕವಾದ
ಆ ರಚನೆಯಲ್ಲಿರುವಂಥ ಮುಖ್ಯ ಭಾಗ ಇರ್ಬೋದು, ಅದರ ಬಗ್ಗೆ ಅಂಶಗಳನ್ನು ಒಳಗೊಳ್ತದೆ. ದ ಆರ್ಗನೈಸೇಷನ್ ಆ್ಯಂಡ್ ದ ಸ್ಟೈಲ್, ಅದನ್ನು ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ ಆ ಬುಕ್ಕಲ್ಲಿ, ಮತ್ತು ಅದರ ಸ್ಟೈಲ್ ಹೇಗಿದೆ, ಅದು ತುಂಬ ಹಳೆಯದಾದ ವಿಧಾನವನ್ನು ಬಳಸಿದಾರಾ, ಯಾವುದಾದ್ರೂ ಹೊಸದಾದ ವಿಧಾನಗಳನ್ನು ಬಳಸಿದಾರಾ, ಅಥವಾ ಅದು ತುಂಬ ಓಲ್ಡ್ ಅನಿಸ್ತದ ಅಥವಾ ರಿಲೆವೆಂಟ್ ಅನ್ನಿಸ್ತದ, ಇದನ್ನೆಲ್ಲ ನಾವು ಬರಲಿಕ್ಕೆ ಸಾಧ್ಯ ಇದೆ. ದ ಆಥರ್ಸ್ ವ್ಯಾಲ್ಯೂಸ್ ಆ್ಯಂಡ್ ಎಸಂಪ್ಷನ್ಸ್, ಆಥರ್ನ ವ್ಯಾಲ್ಯೂಗಳು, ಮೌಲ್ಯಗಳು ಮತ್ತು ಎಸಂಪ್ಷನ್, ಅವನ ಕಲ್ಪನೆಗಳು, ಅವನ ಭಾವನೆಗಳು, ಅದು ಕೂಡ ಅಲ್ಲಿ ಒಳಗೊಳ್ತದೆ. ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ದ ಆಥರ್, ಆಥರ್ನ ಸ್ಟ್ರೆಂತ್ ಯಾವುದು, ಆಥರ್ನ ವೀಕ್ನೆಸ್ ಯಾವುದು, ಇದನ್ನು ಕೂಡ ಒಬ್ಬ ಯಾರೋ ಕ್ರಿಟಿಸಮ್ನಲ್ಲಿ ಟೀಕಾಕಾರ ಹೇಳ್ತಾನೆ. ಹಾಗಾಗಿ ನಾವು ಒಂದು ಕ್ರಿಟಿಸಮ್ ಅನ್ನುವಂಥದ್ದು ಒಬ್ಬ ಬರಹಗಾರನಿಗೆ ಅಥವಾ ಕಲಾಕಾರನಿಗೆ, ನಿರ್ದೇಶಕನಿಗೆ, ಯಾರಿಗೆ ಆಗಿರ್ಬೋದು, ಅವನಿಗೆ ಮುಂದೆ ಬೆಳೆದುಕೊಳ್ಳಲಿಕ್ಕೆ ಅಥವಾ ತನ್ನ ಕೆಲಸದಲ್ಲಿ ಇನ್ನಷ್ಟು ವೃತ್ತಿಪರತೆಯನ್ನು ತೋರಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತೇವೆ. ರಿವ್ಯೂ ಈಸ್ ಆ್ಯನ್ ಓವರಾಲ್ ಅಸೆಸ್ಮೆಂಟ್ ಆಫ್ ವರ್ಕ್, ಒಂದು ವರ್ಕ್ ಇರ್ತದಲ್ಲ ಅದರ ಓವರಾಲ್ ಅಸೆಸ್ಮೆಂಟ್, ಒಂದು ಸಂಪೂರ್ಣವಾಗಿ ಸಮಗ್ರವಾದ ಒಂದು ಮೌಲ್ಯಮಾಪನ ಆಗಿರ್ತದೆ. ಯಾವುದು ರಿವ್ಯೂ, ವಿಮರ್ಶೆ ಅನ್ನುವಂಥದ್ದು, ಅದನ್ನು ನೀವು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಂದು ಯಾವುದು ಚಲನಚಿತ್ರವನ್ನು ನಾವು ನೋಡಿದರೆ ಚಲನಚಿತ್ರವನ್ನು ಒಟ್ಟಾಗಿ ನಾವು ಒಂದು ವಿಮರ್ಶೆಯನ್ನು ಮಾಡ್ತೇವೆ. ಅದರ ಒಂದು ನಿರ್ದೇಶನ ಆಗಿರ್ಬೋದು, ನಿರ್ಮಾಣ ಅಥವಾ ಯಾವುದೋ ಒಂದು ಹಾಡುಗಳು, ಯಾವುದಾದ್ರೂ ಒಂದು ಭಾಗಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಿಕ್ಕಿಲ್ಲ. ಓವರಾಲ್ ಆಗಿ ಚಿತ್ರ ಹೇಗಿದೆ ನೋಡ್ಬೋದಾ ಅಥವಾ ಯಾವ ಮೇಜರ್ ಎಲಿಮೆಂಟ್ಸ್ ಏನಿದೆ ಅದನ್ನು ಮಾತ್ರ ನಾವು ಸೇರಿಸ್ತೇವೆ. ಆದರೆ ಕ್ರಿಟಿಕ್ ಫೋಕಸಸ್ ಆನ್ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ವರ್ಕ್. ಈಗ ಕ್ರಿಟಿಸಮ್ ಮಾಡೋನು ಅದರಲ್ಲಿ ಒಂದು ಚಲನಚಿತ್ರ ಆಗಿದ್ದರೆ ಅದು ನಿರ್ದೇಶನವ ಅಥವಾ ಸಂಗೀತವ, ಮೇ ಬಿ ಅಂಥ ಪರ್ಟಿಕ್ಯುಲರ್ ಎಲಿಮೆಂಟ್ಗಳ ಬಗ್ಗೆ ಜಾಸ್ತಿ ಫೋಕಸನ್ನು ಮಾಡ್ಬೋದು, ಗಮನವನ್ನು ಕೊಡ್ಬೋದು. ಇಟ್ ಕನ್ಸಿಡರ್ಸ್ ಬೋತ್ ಪಾಸಿಟಿವ್ನೆಸ್ ಆ್ಯಸ್ ವೆಲ್ ಆ್ಯಸ್ ನೆಗೆಟಿವ್. ಅದು ಧನಾತ್ಮಕವೂ ಕೂಡ ಆಗಿರ್ಬೋದು ಅಥವಾ ಋಣಾತ್ಮಕವೂ ಕೂಡ ಆಗಿರ್ಬೋದು. ಋಣಾತ್ಮಕ ಆಗಿದ್ದರೆ ಅದು ಆ ವ್ಯಕ್ತಿಗೆ, ಅಂದರೆ ಯಾರು ನಿರ್ದೇಶಕನಿಗೆ ಮತ್ತಷ್ಟು ಬೆಳವಣಿಗೆ ಹೊಂದಲಿಕ್ಕೆ, ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಅದು ಸಹಾಯಕ ಆಗ್ತದೆ. ಫಾರ್ ಎಕ್ಸಾಂಪಲ್, ಎ ರಿವ್ಯೂವರ್ ಮೇ ಕಾನ್ಸಂಟ್ರೇಟ್ ಆನ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಎ ಮೂವಿ ವೈಲ್ ಎ ಕ್ರಿಟಿಕ್ ಮೇ ಕಾನ್ಸಂಟ್ರೇಟ್ ಓನ್ಲಿ ಆನ್ ಆ್ಯಕ್ಟಿಂಗ್. ನಟನೆಯ ಬಗ್ಗೆ ಮಾತ್ರ ಅವರು ಗಮನ ಹರಿಸ್ಬೋದು, ಅಥವಾ ನಿರ್ದೇಶನದ ಬಗ್ಗೆ ಮಾತ್ರ, ಅಥವಾ ನಿರ್ಮಾಣದ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತ್ರ ಗಮನ ಹರಿಸ್ಬೋದು. ಅವನಿಗೆ ಇಡೀ ಮೂವಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಡುವ ಅಗತ್ಯ ಕ್ರಿಟಿಸಮ್ನಲ್ಲಿ ಇಲ್ಲ. ಎ ರಿವ್ಯೂ ಈಸ್ ಡಿಸೆಮಿನೇಷನ್ ಆಫ್ ಇನ್ಫಾರ್ಮೇಷನ್, ಅಂದರೆ ಮಾಹಿತಿಯನ್ನು ಕೊಡೋದು. ಫಾರ್ ಎಕ್ಸಾಂಪಲ್, ಈಗ ಶನಿವಾರ ನಾವು ಪತ್ರಿಕೆಗಳಲ್ಲಿ ಗಮನಿಸ್ಬೋದು, ಚಿತ್ರದ ವಿಮರ್ಶೆಗಳು ಬರ್ತಾರೆ. ಅಲ್ಲಿ ಏನಿರ್ತದೆ, ಚಿತ್ರದ ಬಗ್ಗೆ ಬೇಸಿಕ್ ಮೂಲ ಮಾಹಿತಿಯನ್ನು ಕೊಡ್ತಾರೆ ಅಷ್ಟೇ, ಮತ್ತು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ ಅಷ್ಟೇ. ಅವರಿಗೆ ಕಣ್ಣಿಗೆ ಕಂಡ ಹಾಗೆ, ಅವರಿಗೆ ಅನಿಸಿದ ಹಾಗೆ ಹೇಳಿಬಿಡ್ತಾರೆ ಅಷ್ಟೇ. ಮತ್ತು ಅದರಲ್ಲಿ ಆಳವಾದ ಅಧ್ಯಯನ ಅನ್ನುವಂಥದ್ದು ಈ ರಿವ್ಯೂಗಳಲ್ಲಿ ಇರೋದಿಲ್ಲ. ಇದರಲ್ಲಿ ಡಿಸೆಮಿನೇಷನ್ ಆಫ್ ಇನ್ಫಾರ್ಮೇಷನ್ ವಿತ್ ದ ಡಿಸೈರ್ಡ್ ಇಂಟೆನ್ಷನ್ ಆಫ್ ಬೀಯಿಂಗ್ ಎಜುಕೇಷನ್, ಅಂದರೆ ಅಲ್ಲಿ ನಾವು ಬೇರೆಯವರಿಗೆ ಎಜುಕೇಟ್ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಮಾಹಿತಿಯನ್ನು ನೀಡುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಹಿತಿಯನ್ನು ಹಂಚಿಕೊಳ್ತೇವೆ. ಈ ಮಾಹಿತಿಯ ಮುಖಾಂತರ ಉಳಿದವರಿಗೆ ಆ ಒಂದು ಕಲೆಯ ಬಗ್ಗೆ ಅಥವಾ ಒಂದು ಬುಕ್ನ ಬಗ್ಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ. ಇದೇ ಅದರ ಉದ್ದೇಶ ಆಗಿರ್ತದೆ, ಯಾವುದರದ್ದು ರಿವ್ಯೂದಾಗಿರ್ತದೆ. ಕ್ರಿಟಿಸಮ್ ಹಾಗಲ್ಲ. ಕ್ರಿಟಿಸಮ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಒಪಿನಿಯನ್. ಹೆಚ್ಚಾಗಿ ನೆಗೆಟಿವ್ ಒಪಿನಿಯನ್ ಅಂತ ಇದೆ ಕ್ರಿಟಿಸಮ್ ಅಂತ ಹೇಳಿದ್ರೆ. ಅಂದರೆ ಹೆಚ್ಚಾಗಿ ತುಂಬ ಸಲ ನೆಗೆಟಿವ್ ಒಂದು ಅಂಶಗಳನ್ನು ಕೂಡ ಅವರು ಸೇರಿಸಿರ್ತಾರೆ. ಹಾಗಾಗಿ ಕ್ರಿಟಿಸಮ್ ಅಂತ ಹೇಳಿದ್ರೆ, ಟೀಕೆ ಅಂತ ಹೇಳಿದ್ರೆ ಯಾವಾಗಲೂ ನೆಗೆಟಿವ್ ಅನ್ನುವಂಥ ಭಾವನೆ ಇದೆ. ಆದರೆ ಹಾಗೇನೂ ಆಗಬೇಕು ಅಂತಿಲ್ಲ. ಅದು ಬರಹಗಾರನ, ಟೀಕಾಕಾರನ ಟೇಸ್ಟಿಗೆ ಅನುಗುಣವಾಗಿರ್ತದೆ. ದೋ ದ ಟೇಸ್ಟ್ ಆಫ್ ದ ರೈಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ರೈಟರ್ನ ಟೇಸ್ಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಾನೆ. ಅವನು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ ಮತ್ತು ಯಾವ ರೀತಿಯಲ್ಲಿ ಅವನು ಅದನ್ನು ನೋಡ್ತಾನೆ, ಎಷ್ಟು ಡೆಪ್ತಾಗಿ ಅದನ್ನು ಆಳವಾಗಿ ಅಧ್ಯಯನವನ್ನು ಮಾಡ್ತಾನೆ, ಅದು ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಅದು ಋಣಾತ್ಮಕವೇ ಆಗಿರಬೇಕು ಅಂತ ಏನಿಲ್ಲ. ಎ ರಿವ್ಯೂ ಈಸ್ ನಾಟ್ ದ ಪರ್ಸನಲ್ ಒಪಿನಿಯನ್ ಆನ್ ಎ ವರ್ಕ್. ರಿವ್ಯೂ ಅನ್ನೋದು ಹೇಳೋದು ಪರ್ಸನಲ್ ಒಪಿನಿಯನ್ ಅಲ್ಲ, ಒಂದು ವೈಯಕ್ತಿಕ ಅಭಿಪ್ರಾಯ ಅಲ್ಲ.
ವಿಚ್ ಮೇ ಬಿ ಎ ಬುಕ್, ಫಿಲ್ಮ್, ಫುಡ್, ಮ್ಯೂಸಿಕ್ ಯಾವುದು ಕೂಡ ಆಗಿರ್ಬೋದು. ದ ರೈಟರ್ ಪ್ರೆಸೆಂಟ್ಸ್ ಓವರಾಲ್ ಸಮ್ಮರಿ ಆಫ್ ಇಟ್. ಅಂದರೆ ಪರ್ಸ್ನಲ್ ಒಪಿನಿಯನ್ ಅಲ್ಲ, ಆದರೂ ಅವನು ಓವರಾಲ್ ಸಮ್ಮರಿಯನ್ನು ಹೇಳ್ತಾನೆ. ಅಂದರೆ ಒಂದು ಚಿತ್ರ ಅಂತ ಹೇಳಿದ್ರೆ ಓವರಾಲ್ ಅದರಲ್ಲಿ ಒಂದು ಮ್ಯೂಸಿಕ್ ಅಥವಾ ಡೈರೆಕ್ಷನ್ ಒಬ್ಬನ ಬಗ್ಗೆ ಮಾತ್ರ ಹೇಳಲಿಕ್ಕೆ ಹೋಗೋದಿಲ್ಲ, ಅಥವಾ ಆ್ಯಕ್ಟಿಂಗ್ ಬಗ್ಗೆ ಮಾತ್ರ ಹೇಳಲಿಕ್ಕೆ ಹೋಗೋದಿಲ್ಲ. ಓವರಾಲ್ ಫಿಲ್ಮ್ ಹೇಗಿದೆ ಅನ್ನೋದನ್ನು ಒಂದು ಕೆಲವು ಶಬ್ದಗಳಲ್ಲಿ ಅವನು ಕಟ್ಟಿಕೊಡ್ತಾನೆ. ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್. ಇದು ಕೂಡ ಧನಾತ್ಮಕ ಆಗಿರ್ಬೋದು, ಋಣಾತ್ಮಕ ಆಗಿರ್ಬೋದು. ನೀವು ಚಲನಚಿತ್ರದ ಬಗ್ಗೆ ರಿವ್ಯೂಗಳನ್ನು, ವಿಮರ್ಶೆಗಳನ್ನು ನೋಡ್ತೀರಿ. ಅದರಲ್ಲಿ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಮೇ ಬಿ ಕೆಲವು 1 ಸ್ಟಾರ್ ಕೊಟ್ಟಿರೋ, 2 ಸ್ಟಾರ್ ಕೊಟ್ಟಿರ್ಬೋದು, ಅಥವಾ ಕೆಲವುದಕ್ಕೆ 4 ಸ್ಟಾರ್ ಕೊಟ್ಟಿರ್ಬೋದು. ಈ ರೀತಿ ಡಿಪೆಂಡ್ಸ್. ವೈಲ್ ಇನ್ ದ ಕ್ರಿಟಿಸಮ್, ರೈಟರ್ ಮೇ ರೈಟ್ ಅಬೌಟ್ ಎ ಪಾರ್ಟ್ ಆಫ್ ದ ಲಿಟರರಿ ವರ್ಕ್. ಆ ಲಿಟರರಿ ವರ್ಕ್ನ ಒಂದು ಭಾಗವನ್ನು ಮಾತ್ರ ಆರಿಸ್ಕೊಳ್ಬೋದು, ಮಾತ್ರ ಆ ಭಾಗದ ಬಗ್ಗೆ ಅವನು ಆಳವಾಗಿ ಅಧ್ಯಯನ ಮಾಡಿ ಬರೀತಾನೆ. ಸೊ ಇದು ರಿವ್ಯೂ ಮತ್ತು ಲಿಟ್ರೇಚರ್ಗೆ ಇರುವಂಥ, ರಿವ್ಯೂ ಮತ್ತು ಕ್ರಿಟಿಸಮ್ಗೆ ಇರುವಂಥ ಒಂದು ಮೇನ್ ವ್ಯತ್ಯಾಸ. ಹಿ ಮೇ ನಾಟ್ ಮೆನ್ಷನ್ ದ ಸಮ್ಮರಿ. ಕ್ರಿಟಿಸಮ್ನಲ್ಲಿ ಟೀಕಾಕಾರ ಇಡೀ ಸಮ್ಮರಿಯ ಬಗ್ಗೆ ಹೇಳಲಿಕ್ಕೆ ಹೋಗಲಿಕ್ಕಿಲ್ಲ. ಅದು ಏನು ಹೇಳ್ತದೆ, ಅದರ ಕ್ಲೈಮ್ಯಾಕ್ಸ್ ಏನು, ಟೋಟಲ್ ಹೇಗಿದೆ ವರ್ಕ್, ನೋಡ್ಬೋದಾ ನೋಡಬಾರ್ದಾ, ಆ ರೀತಿ ಯಾವುದನ್ನು ಹೇಳಲಿಕ್ಕೆ ಹೋಗಲಿಕ್ಕಿಲ್ಲ. ಆದರೆ ಒಂದು ಭಾಗವನ್ನು ಮಾತ್ರ ಆಳವಾಗಿ ಅಧ್ಯಯನ ಮಾಡ್ತಾನೆ. ಹೆಚ್ಚಾಗಿ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ, ಯಾರು ಕ್ರಿಟಿಕ್ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಇದು ಮೇಯ್ನಾಗಿ ರಿವ್ಯೂ ಮತ್ತು ಕ್ರಿಟಿಸಮ್, ಅಂದರೆ ವಿಮರ್ಶೆ ಮತ್ತು ಟೀಕೆಯ ನಡುವೆ ಇರುವಂಥ ವ್ಯತ್ಯಾಸ. ಮೇಲ್ನೋಟಕ್ಕೆ ಎರಡೂ ಒಂದೇ ಅಂತ ಕಂಡ್ರೂ ಕೂಡ ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಎರಡರ ಮಧ್ಯೆ ಇವೆ.